ಸಾಯಿ ವಿದ್ಯಾನಿಧಿ ನ್ಯಾಷನಲ್ PU ಕಾಲೇಜಿಗೆ ದ್ವಿತೀಯ PUCಯಲ್ಲಿ ದಾಖಲೆಯ ಫಲಿತಾಂಶ. ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ನಲ್ಲಿರುವ ಸಾಯಿ ವಿದ್ಯಾನಿಧಿ ನ್ಯಾಷನಲ್ PU ಕಾಲೇಜು ಈ ಬಾರಿಯ ದ್ವಿತೀಯ PUC ಫಲಿತಾಂಶದಲ್ಲಿ ಅದ್ಭುತ ಸಾಧನೆ ಮಾಡುವ ಮೂಲಕ ತಾಲೂಕಿನ ಗಮನ ಸೆಳೆದಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಗುರಿ ಹೊಂದಿರುವ ಈ ಸಂಸ್ಥೆಯು ವಿಜ್ಞಾನ ಮತ್ತು ವಾಣಿಜ್ಯ ಎರಡೂ ವಿಭಾಗಗಳಲ್ಲಿ ಅತ್ಯುತ್ತಮ ಶ್ರೇಣಿಯ ಫಲಿತಾಂಶ ದಾಖಲಿಸಿ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಹಾರಿಸಿದೆ. ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟಕ್ಕೆ ಸಾಕ್ಷಿ ಎಂಬಂತೆ ವಾಣಿಜ್ಯ ವಿಭಾಗವು ಒಟ್ಟಾರೆ 96% ಫಲಿತಾಂಶವನ್ನು ತನ್ನದಾಗಿಸಿಕೊಂಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಒಟ್ಟು 103 ವಿದ್ಯಾರ್ಥಿಗಳಲ್ಲಿ 35 ವಿದ್ಯಾರ್ಥಿಗಳು ಅತ್ಯುನ್ನತ ದರ್ಜೆ ಡಿಸ್ಟಿಂಕ್ಷನ್ ಇಲ್ಲಿ ಉತ್ತೀರ್ಣರಾಗಿದ್ದಾರೆ. ಉಳಿದಂತೆ 60 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಹಾಗೂ 5 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಪಾಸಾಗುವ ಮೂಲಕ ಸಂಸ್ಥೆಗೆ ಹೆಮ್ಮೆ ತಂದಿದ್ದಾರೆ. ವಿಜ್ಞಾನ ವಿಭಾಗದಲ್ಲೂ ವಿದ್ಯಾರ್ಥಿಗಳು ಭರ್ಜರಿ ಸಾಧನೆ ಮಾಡಿದ್ದು 96.2% ಫಲಿತಾಂಶ ದಾಖಲಾಗಿದೆ. ಪರೀಕ್ಷೆ ಎದುರಿಸಿದ 79 ವಿದ್ಯಾರ್ಥಿಗಳಲ್ಲಿ 22 ಮಂದಿ ಅತ್ಯುನ್ನತ ದರ್ಜೆ ಪಡೆದರೆ 55 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಹಾಗೂ 3 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಗ್ರಾಮೀಣ ಪ್ರದೇಶದ ಕಾಲೇಜೊಂದು ವಿಜ್ಞಾನ ವಿಭಾಗದಲ್ಲಿ ಇಂತಹ ಸಾಧನೆ ಮಾಡಿರುವುದು ಪೋಷಕರ ಮತ್ತು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ. ವಿಜ್ಞಾನ ವಿಭಾಗದಲ್ಲಿ ದಿವ್ಯಾಸಿ 582 ಅಂಕ ಹಾಗೂ ಅಕ್ಷಯ್ ಎಸ್ 579 ಅಂಕ ಪಡೆಯುವ ಮೂಲಕ ಕಾಲೇಜಿಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ತಂದುಕೊಟ್ಟಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಅರ್ಪಾ ಖಾನಂ 578 ಹಾಗೂ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಸಂಜನಾ ಡಿ 571 ಅಂಕ ಮತ್ತು ಪುನೀತ್ CM 571 ಅಂಕ ಜಂಟಿಯಾಗಿ ದ್ವಿತೀಯ ಸ್ಥಾನವನ್ನು ಪಡೆದು ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ. ವಿದ್ಯಾರ್ಥಿಗಳ ಈ ಅಮೋಘ ಯಶಸ್ಸಿಗೆ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ BM ಮೂರ್ತಿ, ಕಾರ್ಯದರ್ಶಿ CM ನಾರಾಯಣಸ್ವಾಮಿ, ಉಪಾಧ್ಯಕ್ಷ ಶಿವರಾಮರೆಡ್ಡಿ ಹಾಗೂ ಖಜಾಂಚಿ ಪೂರ್ಣಚಂದ್ರ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಡಿಗ್ರಿ ಕಾಲೇಜಿನ ಸಂಯೋಜಕರಾದ ಪುನೀತ್, ಪ್ರಾಂಶುಪಾಲರಾದ ಶ್ರೀಮತಿ ಕಿರಣ್ಮಯಿ ಹಾಗೂ ಬೋಧಕ ಸಿಬ್ಬಂದಿ ವರ್ಗದವರು ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸಿದ್ದಾರೆ. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ವಂದನೆಗಳು. ಶುಭ ಮಧ್ಯಾಹ್ನ. ನಾನು ಡಾಕ್ಟರ್ ಶಿವರಾಮರೆಡ್ಡಿ ಅಂತ ಸುಮಾರು 33 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಒಂದು ಪ್ರಸಿದ್ಧ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ BMS ಕಾಲೇಜ್ ಇಂಜಿನಿಯರಿಂಗ್ ಅಲ್ಲಿ ಸೇವೆ ಸಲ್ಲಿಸಿ ಆನಂತರ ನನ್ನ ವೃತ್ತಿಯಿಂದ ನಿವೃತ್ತಿ ಆದ ಮೇಲೆ ಒಂದು ಕಮ್ಯುನಿಟಿ ಸರ್ವಿಸ್ ಕೊಡಬೇಕು ಅಂತ ಅನ್ನೋ ಭಾವನೆಯಿಂದ ನಾನು ಈ ಟ್ರಸ್ಟಿಗೆ ಜಾಯ್ನ್ ಆದೆ. ಸಾಯಿ ವಿದ್ಯಾನಿಧಿ ಚಾರಿಟೇಬಲ್ ಟ್ರಸ್ಟ್. ಒಂದು ನಮ್ಮ ಭಾವನೆ ಏನು ಅಂತಂದರೆ, ಗ್ರಾಮೀಣ ವಿಭಾಗದಲ್ಲಿ ವಿದ್ಯಾರ್ಥಿಗಳ ಉತ್ತೀರ್ಣ ಆಗೋದೇ ಭಾರಿ ಕಷ್ಟ ಇರುತ್ತೆ. ಅವರಿಗೆ ಎಲ್ಲೋ ಒಂದು ರೀತಿ ಪ್ರೇರೇಪಣೆ, ಘೋಷಣೆ ಮಾಡಬೇಕು ಅಂತ ಅನ್ನೋ ಭಾವನೆ ನಮ್ಮ ಟ್ರಸ್ಟಿ, ಎಲ್ಲ ಟ್ರಸ್ಟಿಗೂ ಅಷ್ಟೇ. ಅದರಲ್ಲೂ ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳು CM ನಾರಾಯಣಸ್ವಾಮಿ ಅವರು ಅಂತ. ಅವರ ವಿಶೇಷತೆ ಏನಂತಂದರೆ, ಬಡವರಿಗಾಗಿ ಬಡವರಿಗೋಸ್ಕರ ಅವರು ಸೇವೆ ಸಲ್ಲಿಸುವಂಥ ಮನೋಭಾವನೆ ಅವರು ನಮ್ಮ ಜೊತೆಯಲ್ಲಿ ನಮ್ಮ ಟ್ರಸ್ಟಲ್ಲಿ ಇದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಂದು ನಮ್ಮ ಭಾವನೆ ಏನಂತಂದರೆ, ಗ್ರಾಮೀಣ ವಿಭಾಗದಲ್ಲಿ ಇರುವಂಥ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಅನ್ನೋದಷ್ಟೇ. ಒಳ್ಳೆ ಹಣ ಇನ್ನೊಂದು ಇರುವಂಥವರು ಸಿಟಿಗೆ ಹೋಗ್ತಾರೆ. ಸಿಟಿಲಿ ಒಳ್ಳೊಳ್ಳೆ ವಿದ್ಯಾಸಂಸ್ಥೆಗಳಲ್ಲಿ ಅವರಿಗೆ ಅಡ್ಮಿಷನ್ ಮಾಡಿಸಿ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಕಳಿಸ್ತಾರೆ. ಆದರೆ ಇಲ್ಲಿನ ಕಾರ್ಮಿಕ ವರ್ಗದವರು ಯಾರೇ ಆಗಲಿ, ಆ ಕಾರ್ಮಿಕ ವರ್ಗದ ಮಕ್ಕಳಿಗೆ ಅವ್ರನ್ನ ಅಲ್ಲಿ ಕಳಿಸ್ಲಿಕ್ಕಾಗಲ್ಲ. ಆನಂತರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಏನು ಹೇಳ್ತೀವಿ ನಾವು, ಅವ್ರ ಮಕ್ಕಳಿಗೂ ಅಷ್ಟೇ ಹೆಚ್ಚಿಗೆ ಫೀಸ್ ಕೊಡಲಿಕ್ಕೆ ಆಗಲ್ಲ. ಆದ್ದರಿಂದ ಎಲ್ಲಿ ಅವರಿಗೆ ಸಿಗುತ್ತೋ, ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೋ ಅಲ್ಲಿ ಸೇರಿಸಬೇಕು ಅನ್ನೋ ಭಾವನೆ. ಆ ನಿಟ್ಟಿನಲ್ಲಿ ಈ ವಿದ್ಯಾಸಂಸ್ಥೆನ 2018ರಲ್ಲಿ ಶುರು ಮಾಡಿದ್ದು. ಇಲ್ಲಿ ತನಕ ನಾವು ಯಾವುದೇ ಕಾರಣಕ್ಕೂ ಫೀಸ್ ಜಾಸ್ತಿ ಮಾಡಬೇಕು ಅನ್ನೋ ಭಾವನೆ ಇಲ್ಲ. ಕಡಿಮೆ ಫೀಸಲ್ಲಿ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಏನು ಹೇಳ್ತೀವಿ, ನೀಟ್ ಕೋಚಿಂಗ್ ಆಗ್ಬೋದು, CET ಕೋಚಿಂಗ್ ಆಗ್ಬೋದು, ಅಥವಾ JEE, ಆ ಎಲ್ಲ ಕೋಚಿಂಗು ನಾವೇನು ಫೀಸ್ ಹೇಳಿದ್ದೀವಿ ಆ ಫೀಸಲ್ಲೇ ನಾವು ಎಲ್ಲರಿಗೂ ಆ ಕೋಚಿಂಗು ವರ್ಷ ಇಡೀ ಕೊಡ್ತಾಯಿದ್ದೀವಿ. ಅದೊಂದು ಹುಡುಗರಿಗೆ ಆಗಲಿ ಅವರ ಪೋಷಕರಿಗೆ ಆಗಲಿ ತುಂಬ ಸಂತೋಷ. ಈಗ ಆನಂತರ ಗ್ರ್ಯಾಜುವಲಿ ನಮ್ಮ ಎಜುಕೇಷನ್ ಸಿಸ್ಟಮೇ ಆಗಲಿ, ಎಜುಕೇಷನ್ ಪಾಲಿಸಿ ಆಗಲಿ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು, ಹೋದ ವರ್ಷವೂ ಅಷ್ಟೇ ನಮ್ಮ ಕಾಲೇಜಲ್ಲಿ ತಾಲೂಕಿಗೆ ಫಸ್ಟ್ ರ್ಯಾಂಕ್ ಬಂದರು.
ಅದೇ ರೀತಿ ಈ ವರ್ಷವೂ ಅಷ್ಟೇ ಕಾಲೇಜ್ ಪ್ರಿನ್ಸಿಪಲ್ ಕಿರಣ್ ಮೈ ಅಂತ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲರಿಗೂ ಪಾಸ್ ಆಗಿರೋ ಮಕ್ಕಳಿಗೆಲ್ಲರಿಗೂ ನಮ್ಮ ಕಾಲೇಜ್ ಪರವಾಗಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀವಿ. ಆ್ಯಂಡ್ ದಿವ್ಯಾಸಿ ಅಂತ ಹುಡುಗಿ 582 ಸೈನ್ಸ್ ಸ್ಟ್ರೀಮಲ್ಲಿ ತೊಗೊಂಡಿದ್ದಾರೆ. ಆ್ಯಂಡ್ 579 ಅಕ್ಷಯ ಎಸ್ ಅಂತ ಹುಡುಗಿ ಸೆಕೆಂಡ್ ಟಾಪರ್ ಆಗಿದ್ದಾರೆ. ಆ್ಯಂಡ್ ಅರ್ಫಾ ಖಾನು ಎ ಅಂತ ಕಾಮರ್ಸಲ್ಲಿ 578 ತಗೊಂಡು ಫಸ್ಟ್ ಟಾಪರ್ ಆಗಿದ್ದಾರೆ. ಪುನೀತ್ CM ಅಂತ ಸಂಜನಾ ಡಿ ಅಂತ ಇಬ್ಬರು 571 ತಗೊಂಡು ಸೆಕೆಂಡ್ ಟಾಪರ್ ಆಗಿ ನಿಲ್ಲಿಸಿದ್ದಾರೆ. ಆ್ಯಂಡ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ನಾಟ್ ಓನ್ಲಿ ಟಾಪರ್ಸ್, ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಆಲ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಆ್ಯಂಡ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಆ್ಯಂಡ್ ಹೂಎವರ್ ಇಸ್ ಪಾಸ್ಡ್ ಔಟ್ ಆಫ್. ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ 182 ಸ್ಟೂಡೆಂಟ್ಸ್ ಈ ವರ್ಷದಲ್ಲಿ ಎಕ್ಸಾಮ್ ಬರೆದಿದ್ದು. ಅದರಲ್ಲಿ 111 ಸ್ಟೂಡೆಂಟ್ಸ್ 111 ಸ್ಟೂಡೆಂಟ್ಸ್ ಡಿಸ್ಟಿಂಕ್ಷನ್ಸ್ ಬಂದಿದ್ದಾರೆ. ಆ್ಯಂಡ್ 58 ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸ್ ತಗೊಂಡಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಸಂಸ್ಥೆ 2017ನಲ್ಲಿ ಸಾಯಿ ವಿದ್ಯಾನಿಧಿ ಚಾರಿಟಬಲ್ ಟ್ರಸ್ಟ್ ಅಂತ ಸ್ಟಾರ್ಟ್ ಮಾಡಿದ್ದು. 2018ನಲ್ಲಿ ನಾವು ಸಾಯಿ ವಿದ್ಯಾನಿಧಿ ನ್ಯಾಷನಲ್ PU ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ. ಡಾಕ್ಟರ್ BN ನರಸಿಂಹಮೂರ್ತಿ ಸರ್ ಅಂತ ಅವರು ಆ್ಯಕ್ಚುಲಿ ರೂರಲ್ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ರೂರಲ್ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋದಕ್ಕೆ ನಾವು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಶಿಕುಮಾರ್ ಸರ್ ಅವರೇ ಹಾಗೂ ಎಲ್ಲ ಕಾರ್ಯದರ್ಶಿಗಳೇ, ಎಲ್ಲ ಸದಸ್ಯರೇ, ಈ ದಿನ ನಮ್ಮ ಸಾಯಿ ವಿದ್ಯಾನಿಧಿ ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿಗೆ ಬಂದಿದ್ದು ನಮ್ಮೆಲ್ಲರಿಗೂ ಹೃದಯಪೂರ್ವಕ ಒಂದು ಸಂತಸ ತಂದಿದೆ. ಯಾಕೆಂದರೆ ಈ ಬಾರಿ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ಕೊಟ್ಟು ಕಾಲೇಜಿನ ಕೀರ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಾವು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ವಿ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಮುಂದಿನ ವರ್ಷಗಳು ಸದಾ ನಮ್ಮ ಜೊತೆ ಇರಬೇಕು. ನಮ್ಮ ಸಂಪರ್ಕದಿಂದಾಗಿ ನಿಮ್ಮೆಲ್ಲರಿಗೂ ಸಹ ನಾವು ಮತ್ತೊಮ್ಮೆ ಚಿರಋಣಿ ಆಗಿರ್ತೀವಿ ಇಲ್ಲಿ ಬಂದಿರತಕ್ಕಂಥ ಉದ್ದೇಶದಿಂದ. ಆದ್ದರಿಂದ ನೀವೆಲ್ಲರೂ ಆಗಮಿಸಿರ್ತಕ್ಕಂಥದ್ದು ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಪರವಾಗಿ, ಪ್ರಾಂಶುಪಾಲರ ಪರವಾಗಿ, ನಮ್ಮ ಎಲ್ಲ ಉಪನ್ಯಾಸಕರ ಪರವಾಗಿ ಹಾಗೂ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನಗೆ ಫಸ್ಟ್ ಮಾರ್ಕ್ಸ್ ಬಂದಾಗ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ತೀರಾ ಕಡಿಮೆ ಆಗಿತ್ತು ಅಂತ ಮನೇಲೆಲ್ಲ ಬೈತಿದ್ರು. ಬಟ್ ಪರವಾಗಿಲ್ಲ, 10th ದಿನ ಇವಾಗ ಜಾಸ್ತಿ ತೆಗೆದಿದ್ದೀನಿ ಅನ್ನೋದೊಂದು ಖುಷಿ. ಮತ್ತು ಇದರಿಂದ ನನ್ನ ಈ ರಿಸಲ್ಟಿಂದ ಮತ್ತು ನನ್ನ ಪೇರೆಂಟ್ಸ್ ಅವ್ರು ಏನು ಕಷ್ಟಪಟ್ಟಿದ್ರು ಅದಕ್ಕೆ ಸಿಕ್ಕಿರೋ ಪ್ರತಿಫಲ ಅಂತ ನಾನು ಹೇಳ್ತೀನಿ. CA ಮಾಡಬೇಕು ಅಂತ 90% ಬಂದಿದೆ. ಒಂದು ಎಲ್ಲರೂ ನಾವು 90 ಎಬೋವ್ ಇದ್ದೀವಿ ಆ ಗ್ರೂಪಲ್ಲಿ. ಸೊ ನಾವು ಚೆನ್ನಾಗಿ ಓದ್ತಾ ಇದ್ದೀವಿ. ಇಲ್ಲ ಐ ಆಮ್ ಲಿಟಲ್ ಬಿಟ್ ನರ್ವಸ್ ಅಬೌಟ್ ಟಾಕಿಂಗ್ ಅಬೌಟ್ ಮೈ ಸೆಲ್ಫ್. ಓಕೆ, ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಟೀಚರ್ಸ್ ಆ್ಯಂಡ್ ಆಲ್. ದೇ ಆರ್ ಅಂದರೆ ಅವರೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ರು, ಗೈಡ್ ಮಾಡಿದ್ರು. ನಾವು ಎಷ್ಟೇ ಸಲ ಕ್ವಶನ್ಸ್ ರೈಸ್ ಮಾಡಿದ್ರು ಅವರು ಹೇಳಕ್ಕೆ ರೆಡಿ ಇದ್ದರು. ಆ್ಯಂಡ್ ದೆನ್ ಸೆಕೆಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅಬೌಟ್ ಮೈ parents who are supported me and guided me as well as. Special thanks goes to my small group that is 5 members. ನಾವು 5 members ಇರ್ತಾ ಇದ್ವಿ. ಅವರು ಏನು ಅವ್ರಿಗೇನು ಬರಲ್ಲ ನಾನು ಹೇಳ್ಕೊಡ್ತಾ ಇದ್ದೆ. ಆ್ಯಂಡ್ ನನಗೇನು ಗೊತ್ತಿತ್ತು ಅವರು ಸ್ವಲ್ಪ ಹೇಳ್ಕೊಡ್ತಾ ಇದ್ರು. ಅದರಿಂದ ಸ್ವಲ್ಪ ಜಾಸ್ತಿ ನಾನು ಇಂಪ್ರೂವ್ ಆದೆ. ಸೊ ದ ಸ್ಪೆಷಲ್ ಥ್ಯಾಂಕ್ಸ್ ಗೋಸ್ ಟು ಮೈ ಸ್ಮಾಲ್ ಗ್ರೂಪ್.